ವೆಲ್ಕಮ್ ಟು ಬಯೋ ಜಿ ಕೆ ಅಕಾಡೆಮಿ. ಈ ದಿನ ನಾವು ಕ್ಲಾಸಲ್ಲಿ ನ್ಯಾಷನಲ್ ಪಾರ್ಕ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸಮ್ಮರಿ ಬಗ್ಗೆ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ ಅಬೌಟ್ ನ್ಯಾಷನಲ್ ಪಾರ್ಕ್ಸ್. ಫಸ್ಟ್ನೇದಾಗಿ ಡಿಕ್ಲೇರ್ ಯಾರು ಮಾಡ್ತಾರೆ ನ್ಯಾಷನಲ್ ಪಾರ್ಕ್ಸ್ ಅಂತ ನೋಡಿದ್ರೆ, WPA ಆ್ಯಕ್ಟ್ ಅಂಡರಲ್ಲಿ, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂಡರಲ್ಲಿ 1972 ಕಾಯ್ದೆ ಮುಖಾಂತರ ಡಿಕ್ಲೇರ್ ಮಾಡಲಾಗುತ್ತದೆ. ಯಾರು ಮಾಡ್ತಾರೆ ಅಂತಂದರೆ ಡಿಕ್ಲೇರ್ ಬೈ ಸ್ಟೇಟ್ ಗೌರ್ಮೆಂಟ್. ನೆಕ್ಸ್ಟ್ ಇದರ ಆಬ್ಜೆಕ್ಟಿವ್ ಏನಿರುತ್ತೆ ಅಂದರೆ ಪ್ರೊಟೆಕ್ಷನ್ ಆಫ್ ಎಂಟೈರ್ ಎಕೋಸಿಸ್ಟಮ್ ಇನ್ಕ್ಲೂಡಿಂಗ್ ಫ್ಲೋರಾ ಆಗಿರ್ಬೋದು, ಫನಾ ಆಗಿರ್ಬೋದು, ಲ್ಯಾಂಡ್ಸ್ಕೇಪ್ ಆಗಿರ್ಬೋದು, ಮೂರೂ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಇದರಲ್ಲಿ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟ್ ಮಾಡುತ್ತೆ ಹ್ಯೂಮನ್ ಆ್ಯಕ್ಟಿವಿಟೀಸ್ ಲೈಕ್ ಗ್ರೇಜಿಂಗ್ ಆಗಿರ್ಬೋದು, ಹಂಟಿಂಗ್ ಆಗಿರ್ಬೋದು, ಪ್ರೈವೇಟ್ ಓನರ್ಶಿಪ್ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ಅಲೋ ಮಾಡಲ್ಲ. ಇಟ್ ಮೀನ್ಸ್ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್. ನೆಕ್ಸ್ಟ್ ಬೌಂಡ್ರಿ ಆಲ್ಟ್ರೇಷನ್ ಯಾರು ಮಾಡ್ತಾರೆ? ಇಟ್ ನೀಡ್ಸ್ ಅಪ್ರೂವಲ್ ಆಫ್ ಸ್ಟೇಟ್ ಲೆಜಿಸ್ಲೇಚರ್ ಅಂತ ಹೇಳ್ತಿದೆ. ಇಟ್ ಮೀನ್ಸ್ ಸ್ಟೇಟ್ ಕಾನೂನು ಮುಖಾಂತರ ನಾವು ಆಲ್ಟ್ರೇಷನ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಈ ನ್ಯಾಷನಲ್ ಪಾರ್ಕ್ಸ್ ಫೀಚರ್ಸ್ ಅಂತ ನೋಡಿಕೊಂಡ್ರೆ ಹೈಯೆಸ್ಟ್ ಪ್ರೊಟೆಕ್ಷನ್ ಇದಕ್ಕೆ ಸಿಗೋದು. ನಾವು ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಆಗಿರ್ಬೋದು, ಟೈಗರ್ ರಿಸರ್ವ್ಸ್ ಆಗಿರ್ಬೋದು, ಇನ್ನು ಬೇರೆ ಬೇರೆ ಥರ ಪ್ರೊಟೆಕ್ಷನ್ ನೋಡಿಕೊಂಡಾಗ ನ್ಯಾಷನಲ್ ಪಾರ್ಕ್ಸ್ಗೆ ಹೈಯೆಸ್ಟ್ ಇದೆ. ನೆಕ್ಸ್ಟ್ ಓಲ್ ಎಕೋಸಿಸ್ಟಮ್ ಪ್ರೊಟೆಕ್ಟೆಡ್ ಮಾಡ್ತಾರೆ. ನೆಕ್ಸ್ಟ್ ಯಾವುದೇ ರೀತಿ ರಿಸೋರ್ಸ್ ಎಕ್ಸ್ಪ್ಲಾಯ್ಟ್ ಆಗಲಾರ್ದಂಗೆ ನೋಡ್ಕೋತಾರೆ. ನೆಕ್ಸ್ಟ್ ಈ ನ್ಯಾಷನಲ್ ಪಾರ್ಕ್ಸ್ ಡೇಟಾ ಅಂತ ನೋಡ್ಕೊಂಡು ಬಂದಾಗ ನಮ್ಮ ಇಂಡಿಯಾದಲ್ಲಿ ಪ್ರೆಸೆಂಟ್ 106+, ಇಟ್ ಮೀನ್ಸ್ 106+ ನ್ಯಾಷನಲ್ ಪಾರ್ಕ್ಸ್ ಇದ್ದಾವೆ. ಫಸ್ಟ್ ನ್ಯಾಷನಲ್ ಪಾರ್ಕ್ಸ್ ಅಂತ ಕೇಳಿದರೆ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಇನ್ನು ಉತ್ತರಾಖಂಡ್ 1936 ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಫೇಮಸ್ ಅಂತ ಕೇಳ್ತಾ ಬರ್ತಾನೆ ಕೆಲವೊಂದು. ಒನ್ ಆನ್ ರೈನೋಸರ್ಸ್ ಎಲ್ಲಿ ಸಿಗುತ್ತೆ? ಕಾಜಿರಂಗ ನ್ಯಾಷನಲ್ ಪಾರ್ಕಲ್ಲಿ. ಏಷ್ಯಾಟಿಕ್ ಲಯನ್ ಫೇಮಸ್ ಯಾವುದಿದೆ? ಗಿರ್ ನ್ಯಾಷನಲ್ ಪಾರ್ಕ್ಸ್ ಆಗಿರ್ಬೋದು. ಮಾಂಗ್ರೂ ಸಂಬಂಧಪಟ್ಟಿದ್ದಂಗೆ ಫೇಮಸ್ ಯಾವುದಿದೆ? ಸುಂದರ್ಬನ್ ನ್ಯಾಷನಲ್ ಪಾರ್ಕ್ಸ್ ಆಗಿರ್ಬೋದು. ನೆಕ್ಸ್ಟ್ ಇದೇ ಥರ ಟಾಪ್ ಸ್ಟೇಟ್ ಯಾವುದ್ರಲ್ಲಿ ಹೈಯೆಸ್ಟ್ ನ್ಯಾಷನಲ್ ಪಾರ್ಕ್ಸ್ ಇದೆ ಅಂತಲೂ ಕೇಳ್ತಾನೆ. ಮಧ್ಯಪ್ರದೇಶಲ್ಲಿ 11 ನ್ಯಾಷನಲ್ ಪಾರ್ಕ್ಸ್ ಇದ್ದಾವೆ ಹೈಯೆಸ್ಟು. ಅಂಡಮಾನ್ ಆ್ಯಂಡ್ ನಿಕೋಬಾರ್ 9 ಸೆಕೆಂಡ್ ಹೈಯೆಸ್ಟು. ಅಸ್ಸಾಮಲ್ಲಿ 8 ನ್ಯಾಷನಲ್ ಪಾರ್ಕ್ಸ್ ಇದ್ದಾವೆ. ನೆಕ್ಸ್ಟ್ ಕರ್ನಾಟಕ ಅಂತ ಬಂದರೆ ಟೋಟಲ್ ಆಗಿ 5 ನ್ಯಾಷನಲ್ ಪಾರ್ಕ್ಸ್ ಇದ್ದಾವೆ. ಅದು ಬಂಡೀಪುರ್ ನ್ಯಾಷನಲ್ ಪಾರ್ಕ್, ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್, ಅನ್ಸಿ ನ್ಯಾಷನಲ್ ಪಾರ್ಕ್, ಕುದುರೆಮುಖ್ ನ್ಯಾಷನಲ್ ಪಾರ್ಕ್, ನಾಗರಹೊಳೆ ನ್ಯಾಷನಲ್ ಪಾರ್ಕ್. ಇವ್ರದ್ದು ಡೇಟ್ ಸಮೇತ ಕೊಟ್ಟಿದ್ದೀನಿ. 1974 ಬಂಡೀಪುರ್, 1974 ಬನ್ನೇರುಘಟ್ಟ, 1987 ಕುದುರೆಮುಖ್ ನ್ಯಾಷನಲ್ ಪಾರ್ಕ್, ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಬಂದುಬಿಟ್ಟು 1988. ಇದರಲ್ಲಿ ತುಂಬ ಹಳೇದಂತ ಕೇಳ್ತಾರೆ. ನೆಕ್ಸ್ಟ್ ಬಂಡೀಪುರ್ ನ್ಯಾಷನಲ್ ಪಾರ್ಕ್ ಹಾಕಬೇಕಾಗುತ್ತೆ. ಸೊ ಈ ಒಂದು ಸಮ್ಮರಿ ರೂಪದಲ್ಲಿ ನ್ಯಾಷನಲ್ ಪಾರ್ಕ್ಸನ್ನು ಈ ಮಾಹಿತಿಯನ್ನು ಈ ಒಂದು ಸ್ಲೈಡ್ಸಲ್ಲಿ ಕೊಟ್ಟಿದ್ದೇವೆ. ಈ ವಿಡಿಯೋ ಮುಖಾಂತರ ನಾನು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಏನಾದರೂ ವೀಡಿಯೋಸಲ್ಲಿ ತಪ್ಪಿದರೆ ನಮ್ಮನ್ನು ಕ್ಷಮಿಸಿ, ನಾವು ತಿದ್ದುಕೊಂಡು ಇನ್ನೂ ಬೆಟರ್ ರೂಪದಲ್ಲಿ ನಾವು ವೀಡಿಯೋನ ಮಾಡ್ತೀವಿ. ಥ್ಯಾಂಕ್ಸ್.